ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ, ಆಗ್ಲೇ ಸಿದ್ಧವಾದ್ರಾ? ನೀನೆಲ್ಲೋ ಸ್ನಾನಕ್ಕೆ ಹೋಗಿರ್ಬೇಕು ಅನ್ಕೊಂಡೆ. ಸ್ನಾನ ಮುಗಿಸಿ ಇಷ್ಟೆಲ್ಲ ಮಾಡ್ಬಿಟ್ಟಿದ್ಯಾ? ನೀವು ಒಂದು ಒಳ್ಳೆ ಕಾರ್ಯಕ್ಕೆ ಹೊರಡುವಾಗ ನಿಮ್ಮನ್ನ ಮುದದಿಂದ ಕಳಿಸ್ಕೊಡೋದು ಪತ್ನಿಯಾಗಿ ನನ್ನ ಧರ್ಮ ಅಲ್ವಾ? ಕಾರ್ಯೇಶು ದಾಸಿ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಆ, 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 ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀಯಂತ ನನಗೆ ಗೊತ್ತೇ ಇರ್ಲಿಲ್ಲ. ಇಷ್ಟ ಆಯ್ತಾ? ತುಂಬಾ. ನೀವು ಹಾಗೆ ನೋಡ್ಬೇಡಿ ನನ್ನ. ಯಾಕೆ? ನನಗೆ ನಾಚಿಕೆ ಆಗತ್ತೆ. ಹಾ, ಒಬ್ಬ ಅಸಹಾಯಕ ಹೆಣ್ಣಿಗೆ ಒಳ್ಳೇದ್ ಮಾಡಕ್ ಹೊರಟಿದ್ದೀರಿ. ದುಡುಕ್ಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿನಗೊಂದು ಮಾತು ಹೇಳ. ಒಂದೇನು, 100 ಹೇಳಿ. ಅಸಹಾಯಕರಿಗೆ ಸಹಾಯ ಮಾಡುವಾಗ ಹೃದಯವನ್ನು ಉಪಯೋಗಿಸ್ಬೇಕು. ಅದೇ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಇವೆರಡರ ವ್ಯತ್ಯಾಸನ ಅರ್ಥ ಮಾಡ್ಕೊಂಡ್ರೆ ತಪ್ಪುಗಳು ಸಂಭವಿಸೋದು ಕಡಿಮೆ. ಬರ್ತೀನಿ. ಏನೋ ಮರ್ತೆ. ಏನ್ ಮರ್ತ್ರಿ? ಅದು ರಂಗೋಲಿ ಚೆನ್ನಾಗಿದೆ. ಸರಸ್ವತಿ, ಸರಸ್ವತಿ. ಅಮ್ಮ, ಯಾಕಮ್ಮ ಮಂಕಾಗಿದೀಯಾ? ಅದು ಅಮ್ಮ, ಅವ್ರು ಈಗಷ್ಟೇ ಹೊರಟ್ರು. ಅದಕ್ಕೆ ನಿನ್ನ ಪ್ರೀತಿ ನನಗೆ ಅರ್ಥ ಆಗತ್ತಮ್ಮ. ಮಾವನವ್ರ ವಿಚಾರದಲ್ಲಿ ನಾನು ಹಾಗೆ. ಅವ್ರ ಮನೆಯಿಂದ ಹೊರಗೆ ಹೋದಾಗ ಮಂಕ ಕೂತ್ ಬಿಡ್ತಿದ್ದೆ. ಮರಳಿ ಬರ್ತಿದ್ದಾರೆ ಅಂದಾಗ ತಲೆ ಬಾಚಿ ಹೂ ಮುಡ್ದು ನೀರಿನ ತಂಬಿಗೆ ಹಿಡಿದು ಇದೇ ಜಾಗದಲ್ಲಿ ಕೂಡ್ತಿದ್ದೆ. ಅವ್ರ ಮುಖ ನೋಡಿದ ತಕ್ಷಣ ಅದೇನೋ ಸಂಭ್ರಮ. ನನಗಿನ್ನೂ ನೆನಪಿದೆ. ಆ ಉಸಿರಾಟದ ಏರಿಳಿತಕ್ಕೆ ನನ್ನ ಎದೆ ಬಡ್ತಾನೆ ನಿಂತು ಹೋಗುತ್ತೇನೋ ಅನಿಸ್ತಿತ್ತು. ಆದರೆ ನಿಂತು ಹೋಗಿದ್ದು ಅವ್ರ ಎದೆ ಬಡಿತ. ನಾನು ಹೀಗೆ ನೋಡು, ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳಿ ನಿನಗೆ ಬೇಸರ ಮಾಡ್ಬಿಟ್ಟೆ. ಬೇಸರನಾ? ಚೇಚೆ, ಇಲ್ಲಮ್ಮ. ನಿಮ್ಮ ಪ್ರೀತಿ ಕತೆ ಕೇಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಮಾವನವರು ನಿಮ್ಮನ್ನ ಅದೆಷ್ಟು ಪ್ರೀತಿಸ್ತಿದ್ರು, ನೀವು ಅಷ್ಟೇ ಅವರನ್ನ ಅಷ್ಟೇ ಪ್ರೀತಿಸ್ತೀರಿ.
ಒಂದೊಂದ್ಸಲಿ ನನಗೆ ಅಸೂಯೆ ಆಗುತ್ತೆ. ಅಯ್ಯೋ ನನ್ನ ಮುದ್ದಿನ ಸೊಸೆ, ಅಸೂಯೆ ಯಾಕಮ್ಮ? ಗುಣದಲ್ಲಿ, ರೂಪದಲ್ಲಿ ನನ್ನ ಗಂಡನಿಗಿಂತ ಗುಲ್ಗಂಜಿ ಹೆಚ್ಚಿರೋ ಸುಪುತ್ರನನ್ನ ನಿನ್ನ ಮಡ್ಲಿಗೆ ಹಾಕಿದ್ದೀನಿ. ನನಗಿಂತಲೂ ಹೆಚ್ಚಾಗಿ ಪ್ರೀತಿಸು. ನನ್ನ ಹೆಜ್ಜೆಗೆ ಹೆಜ್ಜೆ ಹಾಕಿ ಸಪ್ತಪದಿಯನ್ನ ಸಾರ್ಥಕಗೊಳಿಸು. ನಲ್ಲಿ ಮುತ್ತೈದೆ ಆಗಿ ಸದಾ ಸಂತೋಷವಾಗಿರ್ಬೇಕು ಅಷ್ಟೇ ನಾನು ಬಯಸೋದು. ವೆಂಕಟನಾಥ, ವೆಂಕಟನಾಥ. ವೆಂಕಟನಾಥ, ನೀನಾ? ಹೌದಮ್ಮ, ನಾನೇ. ನಾನಿಲ್ಲಿರೋದು ನಿಂಗೆ ಹೇಗಪ್ಪ ಗೊತ್ತಾಯ್ತು? ನೀನೇ ಕರೆದಿಯಲ್ಲಮ್ಮ. ಹೌದು, ಕರ್ದೆ. ಆದ್ರೆ ನೀವು ಅಪಾಯದಲ್ಲಿದ್ದೀರಾ ಅಂತ ನನ್ನ ಮನಸ್ಸು ಹೇಳಿತು. ತಾಯಿ ಕರೆಗೆ ಓಗುಡೋದು ಮಗನ ಕರ್ತವ್ಯ ಅಲ್ವಮ್ಮ? ನಾನು ಆವತ್ತೇ ಹೇಳಿದ್ದೆ, ಅಗತ್ಯ ಇದ್ದಾಗ ನನ್ನ ಕರೀರಿ ಅಂತ. ನೀವು ಕರೆದ್ರಿ, ನಾನು ಬಂದೆ. ನೀವಿನ್ನು ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ಬನ್ನಿ, ಹೋಗೋಣ. ಎಲ್ಲಿಗಪ್ಪ? ನಮ್ಮನೆಗೆ. ನಿಂಗೆ ಯಾಕಪ್ಪ ತೊಂದ್ರೆ? ನನ್ನನ್ನ ಮಠಕ್ಕೆ ಕರ್ಕೊಂಡು ಹೋಗು. ನನ್ನ ಸಮಸ್ತ ಆಸ್ತಿಯನ್ನ ಬೇರೆಯವರು ಕಬಳಿಸೋ ಮುನ್ನ ಗುರುಗಳ ಸುಪರ್ದಿಗೆ ಒಪ್ಪಿಸಿ ಕಣ್ಮುಚ್ಕೋತಿ. ತಪ್ಪು ತಾಯಿ. ಕಾಲನ ಕರೆ ಬರೋವರೆಗೂ ಕಣ್ಮುಚ್ಚೋ ಅಧಿಕಾರ ಯಾರಿಗೂ ಇಲ್ಲ. ನೀವಿನ್ನ ಬದುಕಿ ಬಾಳ್ಬೇಕಾದವರು. ನಿಮ್ಮ ಆಶಯದಂತೆ ಶ್ರೀಮಠ ನಿಮ್ಮನ್ನ ರಕ್ಷಿಸುತ್ತೆ. ಗುರುಗಳ ಸಾನ್ನಿಧ್ಯವೂ ನಿಮಗೆ ಸಿಗುತ್ತದೆ. ಆದರೆ ಸಜ್ಜನರು ನೆಮ್ಮದಿಯಿಂದ ಬದುಕಬೇಕಾದ್ರೆ ದುರ್ಜನರಿಗೆ ಪಾಠ ಕಲಿಸಲೇಬೇಕಾಗತ್ತೆ. ಆ ಸಮಯ ಈಗ ಕೂಡಿ ಬಂದಿದೆ.